ಕಾಂಗ್ರೆಸ್ ಪಕ್ಷದ ಮಹಾನಾಯಕನ ಕೈವಾಡ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಈ ಕುಮಾರಸ್ವಾಮಿ ಅವ್ರಿಗೂ ಕನಸಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಬರ್ತಾರೆ. ಕುಮಾರಸ್ವಾಮಿ ಅವ್ರು ನಾನು ಇದ್ದೇಲಿ ಸಾರ್ ಅಂದರೆ ಡಿ ಕೆ ಅಂತಾರೆ. ಕುಮಾರಸ್ವಾಮಿ ಅವರೆಲ್ಲಾದರೂ ಹಿಂಗೆ ನಿದ್ದೆ ಹೋಗೋವಾಗ ಸಾರ್ ಅಂದರೆ ಡಿ ಕೆ ಅಂತಾರೆ. ಅವ್ರಿಗೂ ಕನ್ಸಲ್ಲಿ ನಮ್ಮ ಡಿ ಕೆ ಸಾಹೇಬ್ರು ಒಂಥರ ನನಗೆ ಗೊತ್ತಿರೋ ಪ್ರಕಾರ ಯಾಕೋ ಕುಮಾರಸ್ವಾಮಿ ಅವ್ರಿಗೆ ನಮ್ಮ ಡಿ ಕೆ ಸಾಹೇಬ್ರ ಮೇಲೆ ಪ್ಯಾರು ಮೊಹಬ್ಬತ್ತು ಇಷ್ಕು ಲವ್ ಎಲ್ಲ ಆಗಿದೆ ಅನಿಸುತ್ತೆ. ಈ ಒಂದು ವಯಸ್ಸಲ್ಲಿದ್ದಾಗ ನಾವು ಇಷ್ಟಪಟ್ಟವ್ರಿಗೆ ಜ್ಞಾಪಕ ಬರಲ್ವಾ ಕನಸಲ್ಲೂ ಮನಸ್ಸಲ್ಲೂ ಅಲ್ಲೇ ಹಂಗೆ ಒಂಥರ ಕುಮಾರಸ್ವಾಮಿ ಅವ್ರಿಗೆ ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಕ್ರಶ್ ಆಗಿದೆ. ಎಂಥ ಕ್ರಶ್ ಆಗಿದೆ ಅಂದರೆ ಅವ್ರು ಬಿಟ್ಟು ಇನ್ನೇನೂ ಜ್ಞಾಪಕ ಬರಲ್ಲ. ಅಲ್ಲರಿ ಯಾವುದನ್ನು ಲಿಂಕ್ ಮಾಡ್ತಿದ್ದಾರೆ? IT ED ಇರೋದು ಅವ್ರ ಕೈಯಲ್ಲಿ. IT EDನ ಕಳಿಸಿರೋದೇ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋದರೆ ಅವ್ರು ಏನು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಲ್ಲ. ಅವ್ರನ್ನ ಯಾರ್ಯಾರು ಬೈತಾರೋ ವಿಡಿಯೋ ಲಿಂಕ್ ತಗೊಳ್ಳೋದು, ಬುಕ್ ಮಾಡು ಇವ್ರನ್ನ. ಕುಮಾರಸ್ವಾಮಿ ಅವ್ರ ನೇಚರ್ ನನಗೆ ಗೊತ್ತು. ಈಗ ಕುಮಾರಸ್ವಾಮಿ ಅವ್ರು ಯಾರ್ಯಾರನ್ನ ಬೈತಾರೋ ಎಲ್ಲ ಯೂಟ್ಯೂಬ್ ಲಿಂಕ್ ನೋಡಿ ಹಾಕು ED ಆಫೀಸರ್ಸ್ಗೆ. ಇವ್ರಿಗೆ ಹೆಂಗೆ ಕೆಲಸ ಕೊಡ್ಬೋದು, ಹೆಂಗೆ ಕಾಟ ಕೊಡ್ಬೋದು, ಇದೆ. ಇನ್ನೇನು ಅವ್ರು ಬೇರೆ ಯೋಚನೆ ಮಾಡಲ್ಲ. ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಕುಮಾರಸ್ವಾಮಿ ಸರ್, ಪ್ರಧಾನಿ ಮಗ, ನೀವು ಮುಖ್ಯಮಂತ್ರಿ ಆಗಿದ್ದೀರಾ, ಒಪ್ಕೊತೀವಿ. ಆದರೆ ರೈತನ ಮಗ ಉಪಮುಖ್ಯಮಂತ್ರಿ ಆದಷ್ಟು ನಿಮ್ಮಷ್ಟು ಜರ್ನಿ ಈಸಿ ಇರಲಿಲ್ಲ. ಸಹಿಸ್ಕೋಬೇಕಲ್ಲ ಸರ್. ನೀವು ಬೇರೆಯವ್ರನ್ನೂ ಸಹಿಸಲ್ಲ, ನಿಮ್ಮ ಸಮುದಾಯದವ್ರನ್ನೂ ಸಹಿಸಲ್ಲ ಅಂದರೆ ಹೆಂಗೆ ಸರ್? ಬಿಡಿ, ಈಗ ನೀವು ಕುಮಾರಸ್ವಾಮಿ ಅವರೇ ಬೇರೆ ಸಮುದಾಯದವ್ರನ್ನೂ ನೀವು ಹೆಂಗೂ ನಿಮ್ಮ ಪಾರ್ಟಿಯಲ್ಲಿ ಬೆಳೆಯೋಕ್ಕೆ ಬಿಡಲಿಲ್ಲ. ನಿಮ್ಮ ಸಮುದಾಯದ ಹುಡುಗ ರೀ, ಒಕ್ಕಲಿಗ ಸಮುದಾಯದ ಹುಡುಗ ಈ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಆಗಿದ್ದಾರೆ. ನೀವು ಅದನ್ನೂ ಸಹಿಸ್ಕೊಳ್ಳಿಲ್ಲ ಅಂದರೆ ಸರ್ ಇದು ಹೆಂಗೆ ಗೊತ್ತಾ ರಾಜಕಾರಣ? ನಮ್ಮವ್ರು ಬೆಳೆಸಲ್ಲ, ನಮ್ಮವನು ಬೆಳೆದೋಗ್ತಾನೆ. ಬೇರೆಯವ್ರು ಬೆಳೆಸಲ್ಲ, ಯಾಕೆಂದರೆ ಅವ್ನು ನಮ್ಮವನಲ್ಲ ಅಂತ. ಇದರ ಅರ್ಥ ಏನು ಗೊತ್ತಾ? ಇಲ್ಲಿ ಯಾವನೂ ಬೆಳೆಸಲ್ಲ. ಈಗ ಕುಮಾರಸ್ವಾಮಿ ಅವ್ರಿಗೆ ಇವತ್ತು ಒಕ್ಕಲಿಗರ ಪರಮೋಚ್ಚ ಲೀಡರ್ಶಿಪ್ ಒಂದು ಕಾಲದಲ್ಲಿ ಅವ್ರಿಗಿತ್ತಲ್ಲ. ಇವತ್ತು ಯಾರೋ ಒಬ್ರು ಈ ಸ್ಟೇಟ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರಲ್ಲ, ಹೊಟ್ಟೆ ಕಿಚ್ಚುಪಟ್ಕೊಂಡ್ರೆ ಹೆಂಗೆ? ಇಲ್ಲ, ಡಿ ಕೆ ಸಾಹೇಬ್ರ ಪಾಡ್ಗೆ ಅವ್ರನ್ನ ಬಿಡಿ ಕುಮಾರಸ್ವಾಮಿ ಸರ್. ನನಗೆ ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಭಾಳ ಗೌರವ ಇದೆ. ದಯವಿಟ್ಟು ನನ್ನ ಯೂಟ್ಯೂಬ್ ಲಿಂಕ್ ಇಟ್ಕೊಂಡು ಎಲ್ಲಾದರೂ IT ED ಅವ್ರು ಕೊಟ್ಬಿಟ್ಟಿರ ಸರ್. ಯಾರು? ನಾನು ಬೆಳಗ್ಗೆ 7 ಗಂಟೆ 7:15 ನನ್ನ ಮನೆ ಕಾಲಿಂಗ್ ಬೆಲ್ ಆದರೆ ನನ್ನ ಡೋರ್ ಓಪನ್ ಮಾಡುವಾಗ IT ED ಅವ್ರು ನಿಂತಿರ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲೇ ಇದ್ದೀನಿ. ದಾಳಿ ಗೀಳಿ ಭಯ ಗಿಯ ಏನಿಲ್ಲ. ಈಗ ಒಂದು ಕೂದಲು IT EDಗೆಲ್ಲ ಹೆದರ್ತೀವ. IT ED ಅವ್ರು ಮಾಡಿದ್ರೆ ನಾನು ಅವ್ರ ಮೇಲೇ ಕೇಸ್ ಹಾಕ್ತೀನಿ. ಏನು ಹೆದರಿಕೆ ಪ್ರಶ್ನೆ ಇಲ್ಲ. ರಾಜಕಾರಣಕ್ಕೆ ಬಂದಮೇಲೆ ಈ ಮಾನ ಮರ್ಯಾದೆ ಭಯ ಎಲ್ಲ ಬಿಟ್ಬಿಡ್ಬೇಕು. ಬಿಟ್ಟಿರೋನೇ ರಾಜಕಾರಣದಲ್ಲಿ ಸರ್ವೈವ್ ಆಗೋದು. ಬಟ್ ನನಗೆ ಬೇಜಾರೇನು ಅಂದರೆ ಸ್ವಲ್ಪ ಕುಮಾರಸ್ವಾಮಿಯವರು ಮೋಸ್ಟ್ಲಿ ನೋಡ್ಬೇಕು ಯಾರ್ಯಾರು ಇದ್ದಾರೋ ಹಿಟ್ ಲಿಸ್ಟಲ್ಲಿ. ಕುಮಾರಸ್ವಾಮಿ ಅವ್ರ ಹಿಟ್ ಲಿಸ್ಟಲ್ಲಿ, BJP ಅವ್ರ ಹಿಟ್ ಲಿಸ್ಟಲ್ಲಿ. ಲೆಟ್ಸ್ ಸಿ ಅವ್ರು ಏನು ಮಾಡಿದ್ರು 29ರಲ್ಲಿ ಸೆಂಟರಲ್ಲಿ ನಾವು ಬರ್ತೀವಿ ಅಧಿಕಾರಕ್ಕೆ. ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗೋದು ಯಾರಿಂದನೂ ತಪ್ಸೋಕ್ಕೆ ಸಾಧ್ಯ ಇಲ್ಲ. ಅಲ್ರಿ ಏನು 13-14 ವರ್ಷ ಆದರೂ ಅದು ಏನು ಸರ್? ಅದೇ ಮೋದಿ ಅವ ಯಾವುದು ಸರ್ ಇದು? ನರೇಂದ್ರ ಮೋದಿ ಅವ್ರಿಗೆ ನಾನು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳ್ತಾರೆ ಮೋದಿಯವ್ರನ್ನ ಇವ್ರು ಪ್ರಶ್ನೆ ಮಾಡ್ತಾರೆ ಅಂತ. ರೀ, ಮೋದಿಯವ್ರು ಈ ದೇಶದ ಪ್ರಧಾನಿಗಳ್ರಿ, ನಾವು ಪ್ರಶ್ನೆ ಮಾಡ್ತೀವಿ ರೀ, ಪ್ರಜಾಪ್ರಭುತ್ವ ಇದು. ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅಂದರೆ ಹೇಳಿ, ಮೋದಿ ಸಾಹೇಬ್ರನ್ನ ಹೋಗಿ ರಿಸೈನ್ ಕೊಟ್ಟು ರಿಟೈರ್ಡ್ ಆಗಿ ಆರಾಮಾಗಿರೋಕ್ಕೆ ಹೇಳಿ. ನಾವ್ಯಾರು ಪ್ರಶ್ನೆ ಮಾಡಲ್ಲ. ಈ ದೇಶದ ಪ್ರಧಾನಿಗಳನ್ನ, ಈ ದೇಶದ ಹೋಮ್ ಮಿನಿಸ್ಟರ್ನ ನಾವು ಪ್ರಶ್ನೆ ಮಾಡ್ತಿರ್ತೀವಿ. ಪ್ರಜಾಪ್ರಭುತ್ವದಲ್ಲಿ ನೀವು ಕ್ವಶನೇ ಮಾಡಬಾರ್ದು ಅಂದರೆ ನಾವ್ಯಾರು ಈ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳು ಕಟ್ಟಿ ಬಿಸ್ನೆಸ್ ಮಾಡೋರನ್ನ ಯಾರನ್ನೂ ಪ್ರಶ್ನೆ ಮಾಡ್ತಿದ್ದೀವ ಸರ್? ನಾವು ಬೈತಿದ್ದೀವ? ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ನಾಳೆ ರಾಜೀನಾಮೆ ಕೊಟ್ಟುಬಿಟ್ಟು ಮನೇಲಿ ಇರಕ್ಕೆ ಹೇಳಿ, ಆರಾಮಾಗೋ ಒಂದು ರಿಟೈರ್ಮೆಂಟ್ ಪ್ಲ್ಯಾನು ಆಲ್ ದಿ ಬೆಸ್ಟ್ ಹೇಳಿ ಬರ್ತೀವಿ. ರಾಜಕಾರಣದಲ್ಲಿ ಮೆಂಟ್ಲು ನಾಯಿ ಅನ್ನೋದು ಇವೆಲ್ಲ ಸರಿನಾ? ಡೆವಲಪ್ಮೆಂಟ್ ಬಗ್ಗೆ ಒಬ್ಬರು ಮಾತನಾಡ್ತಿಲ್ಲ. ಬರೀ ಈ ಕೀಳು ಮಟ್ಟದ ರಾಜಕಾರಣ ಸರಿ ಅನಿಸ್ತಾ ಇದೆಯಾ ಅಂತ. BJP ಅವ್ರಿಗೆ ಅದು ಬಿಟ್ಟು ಇನ್ನೇನು ಇಲ್ಲ ಸರ್. ಅಲ್ಲ ಸರ್, ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಆ ಪದ ಬಳಸಿದ್ರೆ ನಮ್ಗೆ ನೋವಾಗಲ್ವ ಸರ್? ನಾವೆಲ್ಲ ಇಷ್ಟಪಡ್ತೀವಿ ಸರ್ ನಮ್ಮ ಲೀಡರ್ಸ್ನ. ನನ್ನ CM ಅಂದರೆ ನನಗಿಷ್ಟ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅಂದರೆ ನನಗಿಷ್ಟ, DK ಸರ್ ನನಗಿಷ್ಟ, ನನ್ನ ಪ್ರಿಯಾಂಕ್ ಸರ್ ನನಗಿಷ್ಟ, ನನ್ನ ಕೃಷ್ಣ ಬೈರೇಗೌಡರು ನನಗಿಷ್ಟ. ನನ್ನ ಲೀಡ್ರನ್ನ ಯಾವನೋ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾನು ನೋಡ್ಕೊಂಡಿರಲಿಲ್ಲ. ಕಂಫರ್ಟ್ ಝೋನ್ ಪಾಲಿಟಿಕ್ಸ್ ಮಾಡೋಕ್ಕೆ ನಾವು ರೆಡಿ ಇಲ್ಲ. ನನ್ನ ಲೀಡ್ರ್ ಒಂದು ಟಫ್ ಟೈಮ್ ಬಂದಾಗ ವಿ ವಿಲ್ ಸ್ಟ್ಯಾಂಡ್. ಐ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಖರ್ಗೆ. ಐ ಫರ್ಮ್ಲಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಖರ್ಗೆ. ಮತ್ತು ಆ ಕತೆ ಇನ್ನೊಂದು ಸಲ ಹೇಳ್ತೀನಿ. ಇವರು RSS ಚಡ್ಡಿ ಹೊತ್ಕೊಂಡ್ಮೇಲೆ ಚಲವಾದಿಯವರು ಎಲ್ಲ ಉಲ್ಟಾ ಹೊತ್ಕೊತಾ ಇದ್ದಾರೆ. ಆನೆ ಮತ್ತು ನಾಯಿಯ ಕಥೆಯಲ್ಲಿ ಆನೆ ಪ್ರಿಯಾಂಕಾ ಖರ್ಗೆ ಸಾಹೇಬರು. ಛಲವಾದಿಯವರೇ, ನೀವು ನಾಯಿ ಅಲ್ಲ. ಯಾಕೆಂದರೆ ನಿಮ್ಮ ಬಗ್ಗೆ ಗೌರವ ಇದೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ನಾಯಿ ಅಲ್ಲ. ನಾನು ನಾರಾಯಣ ಸ್ವಾಮಿ ಅವ್ರನ್ನ ನಾಯಿ ಎಂದು ಕರೆಯಲ್ಲ, ಏಕೆಂದರೆ ನನಗೆ ಸಂಸ್ಕಾರ ಇದೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ನಾಯಿ ಅಲ್ಲ ಸರ್. ಪದೇ ಅದೇ
ಪದ ಬಳಸ್ತಾ ಇದ್ದಾರೆ. ಸರ್ ಈಗ ಅವ್ರು ಅಂದಾಗ ನಾವು ಅದನ್ನು ಅನ್ನಲ್ಲ ಅಂತ ಹೇಳ್ತಿದ್ದೀವಿ ಅಲ್ವಾ. ಛಲವಾದಿಯವ್ರಿಗೆ ರಾಜಕಾರಣ ಏನಾದರೂ ಎಥಿಕ್ಸ್ ಗೊತ್ತಿದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಸಾರಿ ಕೇಳಬೇಕು. ನಿಮ್ಮ ಗುರುಗಳು ಯಾಕೋ ನಿಮ್ಮ ಮೇಲೆ ಅಸಮಾಧಾನ ಆಗಿದ್ದಾರೆ. ಇಲ್ಲ ನನ್ನ ಗುರುಗಳು ಇಲ್ಲ ನೋಡಿ, ರಾಜಕಾರಣದಲ್ಲಿ MC ಸುಧಾಕರ್ ಸಾಹೇಬರು ರಾಜಕಾರಣದ ನನ್ನ ಗುರು. ನಾನು ರಾಜಕಾರಣಕ್ಕೆ ಹೊಸಬ. ನನಗೆ ಹೇಳ್ತಾರೆ ಪ್ರದೀಪ್ ಹಿಂಗೆ ಮಾಡಬೇಕು. ನನ್ನ ಗುರುಗಳನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ರಾಜಕಾರಣದಲ್ಲಿ ಹೊಸಬ್ರು ನನ್ನ ಗುರುಗಳು ಏನು ಹೇಳ್ತಾರೆ, ಹೀಗೆ ಮಾಡಬೇಕು ರಾಜಕಾರಣ, ಹೀಗಿರಬೇಕು ಅಂತ ಹೇಳ್ತಾರೆ. ನಾನು ಹೇಳಿದೆ ನನ್ನ ಗುರುಗಳು ಏನು ಹೇಳಿದ್ರು ಸ್ವೀಕರಿಸ್ತೀನಿ. ನನ್ನ ರಾಜಕಾರಣಕ್ಕೆ ತಂದವರು ಸರ್ ಅವರು, ಅವ್ರ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಹಂಗಾದ್ರೆ ಈಗ ಟೀಚರು ಸ್ಟೂಡೆಂಟ್ಗೆ ಬುದ್ಧಿ ಹೇಳ್ಬಾರ್ದಾ? ಹೇಳ್ತಾರಲ್ಲ. ಅಂದರೆ ನಾನೇನು ಅಂದರೆ 95% ತೊಗೊತಾ ಇದ್ದೀನಿ. ನನ್ನ ಟೀಚರ್ಗೆ, ನನ್ನ ಗುರುಗಳಿಗೆ ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋದು ಆಸೆ. ಇನ್ನೊಂದು 5% ಎಕ್ಸ್ಟ್ರಾ ಹೆಂಗೆ ತೊಗೋಬೇಕು ಅಂತ ನನಗೆ ಗೈಡ್ ಮಾಡ್ತಿದ್ದಾರೆ. MC ಸುಧಾಕರ್ ಈಸ್ ಮೈ ಲೀಡರ್ ಆಲ್ವೇಸ್. ಥ್ಯಾಂಕ್ ಯು ಸರ್. ಅಣ್ಣ ಬರಲಾ?